ಸಿಟಿ ಸಾಕಾಗಿ ಹೋಗಿದ್ಯಾ? ನಿಮ್ಗಾಗಿ ಕಾದಿದೆ ಹಸಿರ ಸ್ವರ್ಗ ಮಾಕ್ಸ್ ಟೆರಾ ಹಿಲ್ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್. ಪ್ರೈವೇಟ್ ಫಾರ್ಮ್ ಪ್ಲಾಟ್ ತಗೊಳ್ಳಿ. 20+ ಪ್ರೀಮಿಯಂ ಅಮ್ಯುನಿಟೀಸ್ ಜೊತೆ ರೆಸಾರ್ಟ್ ಸ್ಟೈಲ್ ಜೀವನ ನಡೆಸಿ. ಕೇವಲ 42 ಲಕ್ಷ ರೂಪಾಯಿನಿಂದ ಆರಂಭ. ಮಾಕ್ಸ್ ಟೆರಾ ಹಿಲ್, ವೇರ್ ನೇಚರ್ ಮೀಟ್ಸ್ ಲಕ್ಸುರಿ. ಆಸಕ್ತರು ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ತಿರುಪತಿ ಹಣ ಲೂಟಿ, ಹಣ ಎಣಿಸುವಾಗಲೇ 100 ಕೋಟಿ ನಾಮ. ಹೈಕೋರ್ಟ್ನಿಂದ ಮಹತ್ವದ ಆದೇಶ. ನಮಸ್ಕಾರ ಸ್ನೇಹಿತರೆ. ತಿರುಪತಿ ಹಿಂದೂಗಳ ಪಾಲಿನ ಪರಮ ಪವಿತ್ರ ಕ್ಷೇತ್ರ, ಕೋಟ್ಯಂತರ ಭಕ್ತರ ಆರಾಧನಾ ಸ್ಥಳ, ಭೂಲೋಕದ ವೈಕುಂಠ ಅಂತ ದೇಶ ವಿದೇಶಗಳಿಂದ ತಿಮ್ಮಪ್ಪರನ್ನ ಕಾಣೋಕೆ ಜನ ಬರ್ತಾರೆ. ಈ ಭಕ್ತಿಯ ಕಾರಣಕ್ಕೆ ಇವತ್ತು ವಿಶ್ವದ ಅತಿ ಶ್ರೀಮಂತ ದೇವಸ್ಥಾನ ಅಂತಲೂ ತಿರುಪತಿ ದೇವಸ್ಥಾನ ಕರೆಸ್ಕೊಂಡಿದೆ. ಆದರೆ ಸ್ನೇಹಿತರೆ, ಈಗ ಇದೇ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ವಿಚಾರವೊಂದು ಹೊರಬಂದಿದೆ. ಭಕ್ತರು ಭಕ್ತಿಯಿಂದ ದೇಗುಲಕ್ಕೆ ಕೊಟ್ಟ ಹಣವನ್ನು, ಅದು ಸಣ್ಣ ಪುಟ್ಟ ಅಮೌಂಟ್ ಅಲ್ಲ, ದೊಡ್ಡ ಅಮೌಂಟನ್ನು, ಸುಮಾರು 100 ಕೋಟಿ ಹಣವನ್ನು ಏಕಾಏಕಿ ಲೂಟಿ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಖುದ್ದು BJP ಮತ್ತು TDPಯ ಸಿಬ್ಬಂದಿ ಈ ಆರೋಪ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ರಿಲೀಸ್ ಆಗಿದೆ. ಇದರಲ್ಲಿ ದೇಗುಲದ ಸಿಬ್ಬಂದಿಯೊಬ್ಬರು ಅನುಮಾನಾಸ್ಪದವಾಗಿ ವರ್ತಿಸಿರೋದು ಕೂಡ ಕಂಡುಬಂದಿದೆ. ಈ ಲೂಟಿ ಹೊಡೆದ ಹಣವನ್ನು ರಿಯಲ್ ಎಸ್ಟೇಟ್ನಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗ ಈ ವಿಚಾರ ದೇಶಾದ್ಯಂತ ತಿರುಪತಿಯ ಭಕ್ತರಲ್ಲಿ ಕೋಲಾಹಲಕ್ಕೆ, ಆತಂಕಕ್ಕೆ ಮತ್ತು ಆಕ್ರೋಶಕ್ಕೆ ಕಾರಣ ಆಗಿದೆ. ದೇವರ ಸ್ಥಾನ ಅಂತ ಕರಿತೀವಿ, ದೇವಸ್ಥಾನ ಅಂತ ಹೇಳಿದ್ರೆ ಅದೇ ನಂಬಿಕೆಯಿಂದ ಭಕ್ತಿಯಿಂದ ಜನ ಹೋಗ್ತಾರೆ. ಅಲ್ಲಿನ ಸಿಬ್ಬಂದಿ ಅಂದರೆ ಅಲ್ಲಿ ದೇವರ ಸೇವಕರ ಥರ ಆಗ್ತಾರೆ ಅಥವಾ ಭಕ್ತರ ಸೇವಕರ ಥರ ಆಗ್ತಾರೆ. ಆ ಭಕ್ತಿಯ ಒಂದು ಚಟುವಟಿಕೆಗಳನ್ನು ನಿಭಾಯಿಸ್ಕೊಂಡು ಹೋಗಲಿಕ್ಕೆ ಹೆಲ್ಪ್ ಮಾಡಬೇಕಾದವರು ಆಗಿರ್ತಾರೆ ಅವರು, ಆ ಸಿಬ್ಬಂದಿ. ಅವ್ರ ಒಳಗಡೆ ಎಷ್ಟೊಂದು ಕಲುಷಿತ ಇದ್ದರೆ, ಕಲ್ಮಶ ಇದ್ದರೆ, ಅವರೇ ಲೂಟಿ ಮಾಡಿದ್ರೆ ಅವ್ರಿಗೆ ಕಳ್ತನ ಮಾಡಬೇಕು ಅಂತ ಮನಸ್ಸು ಬರುತ್ತೆ ಅಂತ ಹೇಳಿದ್ರೆ ಅಂಥ ಜಾಗದಲ್ಲಿ ಇದು ಭಕ್ತರ ಹೃದಯಕ್ಕೆ, ಅವರ ಭಾವನೆಗಳಿಗೀಗ ಪೆಟ್ಟನ್ನು ಕೊಟ್ಟಿದೆ. ಭಕ್ತಿಯಿಂದ ಕೊಟ್ಟ ದಾನವನ್ನು, ಧರ್ಮ ಕಾರ್ಯಗಳಿಗೆ ಅಂತ ಕೊಟ್ಟ ಕಾಣಿಕೆಯನ್ನು ಲೂಟಿ ಮಾಡ್ತಿದ್ದಾರಾ? ಸದ್ವಿನಿಯೋಗ ಆಗ್ತಿಲ್ವಾ ಅನ್ನೋ ಪ್ರಶ್ನೆ ಕೇಳ್ತಿದ್ದಾರೆ. ವಿಚಾರ ಗಂಭೀರವಾಗ್ತಿದ್ದಂತೆ ಆಂಧ್ರದ ಹೈಕೋರ್ಟ್ ಕೂಡ CID ತನಿಖೆಗೆ ಆದೇಶ ಕೊಟ್ಟಿದೆ. ಇಂಟರ್ನ್ಯಾಷನಲಿ ಚರ್ಚೆ ನಡೀತಾ ಇದೆ. ಹಾಗಿದ್ರೆ ತಿರುಪತಿಯಲ್ಲಿ ನಡೆದಿರುವ ಇನ್ಸಿಡೆಂಟ್ ಏನು, ಆ ವಿಡಿಯೋದಲ್ಲಿ ಏನಿದೆ, ದುಡ್ಡನ್ನು ಕದ್ದಿರೋರು ಯಾರು, ಈ ಘಟನೆ ಹಿಂದೂ ದೇಗುಲದ ಸಂಪತ್ತಿನ ನಿರ್ವಹಣೆ ಬಗ್ಗೆ, ಸರ್ಕಾರಗಳ ಬಗ್ಗೆ ಜನರಲ್ಲಿ ಅಪನಂಬಿಕೆ ಮೂಡಿಸೋಕೆ ಕಾರಣವಾಗ್ತಿರೋದು ಯಾಕೆ, ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ. ಹಣ ಎಣಿಸೋ ಜಾಗದಿಂದಲೇ 100 ಕೋಟಿ ಕಳ್ಳತನ, ವಿಡಿಯೋ ರಿಲೀಸ್ ಮಾಡಿದ BJP ಸದಸ್ಯರು. ಇಂಥ ಒಂದು ಸ್ಫೋಟಕ ಆರೋಪ ಮಾಡಿರೋದು ಆಂಧ್ರದಲ್ಲಿ ಆಡಳಿತಾರೂಢ BJP ಮತ್ತು TDP ಪಕ್ಷಗಳು. ಅದರಲ್ಲೂ BJPಯ ಸದಸ್ಯ ಮತ್ತು ತಿರುಪತಿ ತಿರುಮಲ ದೇವಸ್ಥಾನಂ ಟ್ರಸ್ಟ್ ಸದಸ್ಯರು ಆಗಿರುವ ಭಾನುಪ್ರಕಾಶ್ ರೆಡ್ಡಿ ಈ ಕುರಿತು ವಿಡಿಯೋವನ್ನು ರಿಲೀಸ್ ಮಾಡಿ ಬಹಿರಂಗ ಮಾಡ್ತಿದ್ದೀನಿ ನೋಡಿ ಅಂತ ಹೇಳಿದ್ದಾರೆ. 2019ರಿಂದ 2024ರವರೆಗೆ 5 ವರ್ಷಗಳ ಕಾಲ YSRCP ಜಗನ್ ಪಾರ್ಟಿ ಆಡಳಿತ ಇತ್ತು. ಈ ಟೈಮ್ನಲ್ಲಿ ಕನಿಷ್ಠ 100 ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇದನ್ನು ಹಾಡಹಗಲೇ ಪರಕಮಣಿಯಿಂದಲೇ ಎಗರಿಸಿದ್ದಾರೆ ಅಂತ ಹೇಳಿದ್ದಾರೆ. ಪರಕಮಣಿ ಅಂದರೆ ಅಂತ, ತಿರುಪತಿ ದೇಗುಲದಲ್ಲಿ ಹುಂಡಿ ಹಣ ಎಣಿಸೋ ಜಾಗ. ವೆಂಕಟೇಶ್ವರ ದೇವಸ್ಥಾನಕ್ಕೆ ಭಕ್ತರು ಕೊಟ್ಟ ದಾನವನ್ನು, ಅದು ನಗದಾಗಿರ್ಬೋದು, ಚಿನ್ನ ಆಗಿರ್ಬೋದು, ಅಥವಾ ಯಾವುದೇ ಬೆಲೆ ಬಾಳೋ ವಸ್ತು ಆಗಿರ್ಬೋದು, ಅದರ ಚೆಕ್ ಮಾಡೋದು, ಮೌಲ್ಯಮಾಪನವನ್ನು ಮಾಡೋದು ಇಲ್ಲಿ ಮಾಡ್ತಾರೆ. TTDಯ ವಿಜಿಲೆನ್ಸ್ ಅಂಡ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ CCTV ಕಣ್ಗಾವಲಿನಲ್ಲಿ ಇದನ್ನು ಮಾಡ್ತಾರೆ. ಇದರಲ್ಲಿ 100 TTD ಸಿಬ್ಬಂದಿ, ಬ್ಯಾಂಕ್ ಆಫೀಸರ್, ಸ್ವಯಂ ಸೇವಕರು ಪಾಲ್ಗೊಳ್ತಾರೆ. ಹಾಗೆ ನೋಡಿದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ಈ ಪ್ರೋಸೆಸ್ ನಡೆಯುತ್ತೆ. ತಿರುಪತಿ ದೇವಸ್ಥಾನ ವಿಶ್ವದ ಅತಿ ಶ್ರೀಮಂತ ದೇವಸ್ಥಾನ. ತಿಮ್ಮಪ್ಪರ ಒಟ್ಟು ಆಸ್ತಿ 3 ಲಕ್ಷ ಕೋಟಿ ರೂಪಾಯಿ ಇದೆ. ಅದು 2022 ಲೆಕ್ಕ. ಈಗ ಅದು ಇನ್ನಷ್ಟು ಜಾಸ್ತಿ ಆಗಿರುತ್ತೆ. ದೇವಸ್ಥಾನಕ್ಕೆ 2024ರಲ್ಲಿ ಜಸ್ಟ್ ಹುಂಡಿ ಹಣನೇ 1365 ಕೋಟಿ ರೂಪಾಯಿ ಕಲೆಕ್ಟ್ ಆಗಿದೆ. 2.5 ಕೋಟಿ ಭಕ್ತರು ಭೇಟಿ ಕೊಟ್ಟಿದ್ದಾರೆ. ಹೀಗಾಗಿ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇದ್ದೇ ಇರುತ್ತೆ, ಶಿಸ್ತೆಲ್ಲ ಇರಬೇಕು ಕೂಡ. ಅದರ ನಡುವೆಯೂ ಲೂಟಿ ಆಗಿದೆ ಅನ್ನೋ ಆರೋಪ ಈಗ ವಿಡಿಯೋ ರಿಲೀಸ್ ಮಾಡಲಾಗಿದೆ. ಇದರಲ್ಲಿ ದೇವಸ್ಥಾನದ ಸಿಬ್ಬಂದಿ ರವಿಕುಮಾರ್ ಅನ್ನೋರು ಬೆಂಚ್ ಕೆಳಗೆ ಒಂದು ರೀತಿ ಒದ್ದಾಡ್ತಿರೋದು ಕಂಡು ಬಂದಿದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 10 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಆ ರೀತಿ ಬೇಕಾದಷ್ಟು ಹಣ ಹೋಗಿದೆ. 100 ಕೋಟಿ ಲೂಟಿಯಾಗಿದೆ. ಕದ್ದ ಹಣವನ್ನ ಬಳಸಿಕೊಂಡು ರಿಯಲ್ ಎಸ್ಟೇಟ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಲಾಗಿದೆ. ಅಕ್ರಮ ಹಣವನ್ನ ಜಗನ್ಮೋಹನ್ ರೆಡ್ಡಿ ಅವರ ಮನೆ ತಾಡೆಪಲ್ಲಿ ಪ್ಯಾಲೇಸ್ಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ NDA ನಾಯಕರು ಆರೋಪಿಸಿದ್ದಾರೆ. ಈ ಬಗ್ಗೆ TDP ಪ್ರಧಾನ ಕಾರ್ಯದರ್ಶಿ ಮತ್ತು ಆಂಧ್ರ CM ಪುತ್ರ ನಾರಾ ಲೋಕೇಶ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.
ಜಗನ್ ಆಡಳಿತ ನಮ್ಮ ರಾಜ್ಯವನ್ನ ಕಳ್ಳರು ಮತ್ತು ದರೋಡೆಕೋರರ ಸ್ವರ್ಗ ಮಾಡಿಬಿಟ್ಟಿತ್ತು ಅಂತ ಟೀಕಿಸಿದ್ದಾರೆ. ಕದ್ದ ಹುಂಡಿ ಹಣವನ್ನ ರಿಯಲ್ ಎಸ್ಟೇಟ್ಗೆ ಹಾಕಿದ್ದಾರೆ. ಪವಿತ್ರ ಲಡ್ಡುಗಳಲ್ಲಿ ಕಲಬೆರಕೆ ತುಪ್ಪ ಹಾಕಿದ್ರೆ, ಅನ್ನ ಪ್ರಸಾದದಲ್ಲಿ ಭ್ರಷ್ಟಾಚಾರ ಮಾಡಿದ್ರೆ, ದರ್ಶನಕ್ಕೆ ಟಿಕೆಟ್ಗಳ ಮಾರಾಟ ಮಾಡುವಲ್ಲೂ ಮೋಸ ಮಾಡಿದ್ರೆ, ಈಗ ಇದು ಹೊರಗೆ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಆಂಧ್ರದಲ್ಲಿ ಕೆಲ ವರ್ಷಗಳಿಂದಲೂ ಸೇಡಿನ ರಾಜಕಾರಣ ನಡೀತಾ ಇದೆ, ಎಲ್ರಿಗೂ ಗೊತ್ತು. ಚಂದ್ರಬಾಬು ನಾಯ್ಡು ವಿರುದ್ಧ ಜಗನ್ ವಿರುದ್ಧ ನಾಯ್ಡು ವೈಯಕ್ತಿಕವಾಗಿ ದ್ವೇಷ ಮಾಡಿದ್ದಾರೆ. ನಾಯ್ಡುರನ್ನ ಲಿಟರಲಿ ಹೊತ್ಕೊಂಡು ಹೋಗಿ ಒಳಗೆ ಹಾಕಿದ್ರು ಜಗನ್ ಸರ್ಕಾರ ಇದ್ದಾಗ. ಈಗ ಇವರು ಅಧಿಕಾರಕ್ಕೆ ಬಂದಿದ್ದಾರೆ, ಅವ್ರನ್ನ ಬೆಂಡೆತ್ತಾ ಇದ್ದಾರೆ. ಅವರವರ ಕಾಲಘಟ್ಟದಲ್ಲಿ ಏನೇನು ಅಕ್ರಮ ಆಗಿದೆ ಅಂತ ಇವರು ಕೂಡ ಕೆದಕೊಂಡು ಹೊರಗೆ ಆಚೆ ಎಳೆದು ಹಾಕಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಈಗ ಬರ್ತಿರೋ ಆರೋಪ ಮಾತ್ರ ಸಾಮಾನ್ಯದಲ್ಲ. ಇದು ಬರೀ ರಾಜಕೀಯಕ್ಕೆ ಸೀಮಿತ ಆಗಿ ಉಳಿಯಲ್ಲ. ತಿರುಪತಿ ದೇಗುಲದಲ್ಲಿ 100 ಕೋಟಿ ಅಕ್ರಮ ಅಂದ್ರೆ ಅದು ಕೋಟ್ಯಂತರ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುತ್ತೆ. ಜನ ತಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ, ಕೆಲವರಂತೂ ಸಾಲ ಮಾಡಿ ದೇವರಿಗೆ ಕಾಣಿಕೆ ಹಾಕ್ತಾರೆ. ಅಂಥದ್ರಲ್ಲಿ ಇಲ್ಲಿ ಘಟನೆಯ ಈ ರೀತಿ ಭ್ರಷ್ಟಾಚಾರದ ಆರೋಪ ಬಂದಿರೋದು ತುಂಬ ಸೀರಿಯಸ್ ವಿಚಾರ. ನಿಮಗೆ ಗೊತ್ತಿರ್ಬೋದು, ಈ ಹಿಂದೆ ಇದೇ ತಿರುಪತಿ ದೇವಸ್ಥಾನದಿಂದ ಕೂದಲು ಕಳ್ಳತನ ಆಗಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಮುಡಿ ಸೇವೆ ಇರೋ ಜಾಗದಲ್ಲಿ ಪ್ರತಿನಿತ್ಯ 400 kg ಕೂದಲು ಸಂಗ್ರಹ ಆಗುತ್ತೆ. ಆದರೆ ಕೂದಲನ್ನು ಗೋದಾಮುಗಳಿಗೆ ಸಾಗಿಸೋಕ್ಕೂ ಮುಂಚೆ ಒಂದಿಷ್ಟು ಕಳ್ಳ ಮಾರ್ಗದಿಂದ ಚೀನಾ, ಮಯನ್ಮಾರ್ ಕಡೆಗೆ ಸಾಗಿಸಲಾಗಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಬ್ಯೂಟಿ ಪ್ರಾಡಕ್ಟ್ಸ್ಗೆ ಹೆಚ್ಚಿನ ಬೇಡಿಕೆ ಬರ್ತಿದ್ದ ಹಾಗೆ ಕೂದಲನ್ನು ಕೂಡ ಕಳ್ಳ ಸಾಗಾಣಿಕೆ ಮಾಡಿದ್ದಾರೆ ಅಂತ ಹೇಳಲಾಗಿತ್ತು. 2022ರಲ್ಲಿ ಹೈದರಾಬಾದ್ನಲ್ಲಿ ಇಡಿ ರೇಟ್ ಟೈಮ್ನಲ್ಲಿ ಕೂದಲು ಕಳ್ಳ ಮಾರ್ಗದಲ್ಲಿ ಸಂಚಾರ ಆಗಿದ್ದು ಗೊತ್ತಾಗಿತ್ತು. ಅದು ತಿರುಪತಿಯದ್ದ ಅಲ್ವಾ ಅನ್ನೋದ್ರ ಕ್ಲಾರಿಟಿ ಇರಲಿಲ್ಲ. ಆದ್ರೀಗ ಕೋಟಿ ಹಣದ ವಿಚಾರ ಆತಂಕಕ್ಕೆ ಕಾರಣ ಆಗಿದೆ. ಆಂಧ್ರ ಹೈಕೋರ್ಟ್ ಈ ಬಗ್ಗೆ ಸಿಐಡಿಗೆ ಡೈರೆಕ್ಷನ್ಸ್ ಕೊಟ್ಟಿದೆ. 2023ರಲ್ಲಿ ನಡೆದ ಘಟನೆ ಬಗ್ಗೆ ವರದಿ ಕೊಡಿ, ಆ ಕುರಿತ ದಾಖಲೆ ಕೊಡಿ ಅಂತ ಹೇಳಿದೆ. ಇಲ್ಲಿ ಈ ಪ್ರಕರಣದಲ್ಲಿ 2023ರ ವಿವಾದ ತುಂಬಾ ಮುಖ್ಯ. 2 ವರ್ಷಗಳ ಹಿಂದೆ ಆಂಧ್ರದಲ್ಲಿ ಜಗನ್ ಸರ್ಕಾರ ಇದ್ದಾಗ ದೇವಸ್ಥಾನದ ಸಿಬ್ಬಂದಿ ವಿರುದ್ಧ, ಅಂದ್ರೆ ಇದೇ ರವಿಕುಮಾರ್ ವಿರುದ್ಧ ಒಂದು ಆರೋಪ ಕೇಳಿಬಂದಿತ್ತು. ಈ ರವಿಕುಮಾರ್ ತಿರುಮಲದ ಹುಂಡಿ ಎಣಿಕೆಯ ಮೇಲ್ವಿಚಾರಣೆಯನ್ನ ಹೊತ್ತಿದ್ದಂತ ವ್ಯಕ್ತಿ. ಟಿಟಿಡಿಯ ಪೆದ್ದ ಜಿಯಂಗರ್ ಮಠದ ಕ್ಲರ್ಕ್ ಕೂಡ ಹೌದು. ಈತ 2023 ಏಪ್ರಿಲ್ 29 ಅನುಮಾನಾಸ್ಪದವಾಗಿ ವರ್ತಿಸಿದ್ದಾರೆ ಅಂತ ಹೇಳಲಾಗಿತ್ತು. ಸಿಸಿ ಕ್ಯಾಮೆರಾದಲ್ಲೂ ಕೂಡ ವಿಚಿತ್ರವಾಗಿ ಆಡೋದು ಕಂಡುಬಂದಿತ್ತು. ಇದು ಆಗಿನ ಟಿಟಿಡಿ ಅಧಿಕಾರಿ, ಅಸಿಸ್ಟೆಂಟ್ ವಿಜಿಲೆನ್ಸ್ ಅಂಡ್ ಸೆಕ್ಯೂರಿಟಿ ಆಫೀಸರ್ AVESO VY ಸತೀಶ್ ಕುಮಾರ್ ಗಮನಕ್ಕೆ ಬಂತು. ಇವರು ಮತ್ತು ಇವರ ತಂಡ ಸೇರಿಕೊಂಡು ರವಿಕುಮಾರ್ ಅವ್ರನ್ನ ತೀವ್ರ ವಿಚಾರಣೆಗೊಳಪಡಿಸಿದಾಗ, ಚೆಕ್ ಮಾಡಿದಾಗ ರವಿಕುಮಾರ್ ಅವರ ಕಾಲ್ ಪಕ್ಕದಲ್ಲಿ ಸುಮಾರು $900 ಅಮೆರಿಕನ್ ಇರೋದು ಕಂಡುಬಂದಿತ್ತು. ಈಗಿನ ಲೆಕ್ಕದಲ್ಲಿ $80,000 ಅಂತ ಅನ್ಕೊಳ್ಳಿ. ಸೊ ಇದರ ವಿರುದ್ಧ ಸತೀಶ್ ಕುಮಾರ್ ಪೊಲೀಸ್ ಸ್ಟೇಷನ್ಗೆ ಹೋದರು. ತಿರುಮಲ 1 ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಯಿತು. ಮೇ 30, 2023ರಲ್ಲಿ ತಿರುಮಲ ಪೊಲೀಸರು ತಿರುಪತಿಯಲ್ಲಿರೋ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ರು. ಆದರೆ ಈ ಮಧ್ಯೆ ಒಂದು ಘಟನೆ ನಡೆದಿತ್ತು. ಪೊಲೀಸರು ಕೇಸ್ ಫೈಲ್ ಮಾಡಿಕೊಂಡು ಚಾರ್ಜ್ ಶೀಟ್ ಸಲ್ಲಿಸೋ ಮಧ್ಯದಲ್ಲಿ, ಅಂದರೆ ಮೇ 19 ರವಿಕುಮಾರ್ ಮತ್ತು ಅವರ ಪತ್ನಿ ರಮ್ಯಾ ತಿರುಪತಿ ದೇವಸ್ಥಾನಕ್ಕೆ ದೊಡ್ಡ ಮಟ್ಟದಲ್ಲಿ ದಾನ ಕೊಟ್ಟುಬಿಟ್ರು. ದಾನ, ವೆಂಕಟೇಶ್ವರರ ಮೇಲೆ ನಮಗೆ ಶುದ್ಧ ಭಕ್ತಿ ಇದೆ, ಹೀಗಾಗಿ ನಾವು ಈ ದಾನ ಮಾಡ್ತಿದ್ದೀವಿ ಅಂತ ತಿರುಪತಿ ಮತ್ತು ಚೆನ್ನೈನಲ್ಲಿದ್ದ ಕೋಟ್ಯಂತರ ಮೌಲ್ಯದ 7 ಇಮೂವಬಲ್ ಪ್ರಾಪರ್ಟಿಗಳನ್ನು ದಾನ ಮಾಡಿಬಿಟ್ರು. ಈ ದಾನ ಮಾಡಿದ ನಂತರ AVSO ಸತೀಶ್ ಕುಮಾರ್ ಮತ್ತು ರವಿಕುಮಾರ್ ಸೆಪ್ಟೆಂಬರ್ 9, 2023ರಲ್ಲಿ ರಾಜಿ ಮಾಡಿಕೊಂಡ್ರು. ತಿರುಪತಿಯಲ್ಲಿ ಲೋಕ ಅದಾಲತ್ ಮುಂದೆ ಹಾಜರಾಗಿ ಇತ್ಯರ್ಥಪಡಿಸಿಕೊಂಡ್ರು. ಇದರಲ್ಲಿ ಯಾವುದೇ ಅಪರಾಧ ಸಾಬೀತಾಗಲಿಲ್ಲ, ಎಲ್ಲ ಅಲ್ಲೇ ಮುಚ್ಚೋಯ್ತು. ಇದಾದ್ಮೇಲೆ ಸತೀಶ್ ಕುಮಾರ್ ವಿಜಿಲೆನ್ಸ್ ಎನ್ಕ್ವೈರಿ ವಿಚಾರಣೆಯಲ್ಲಿ ಸರಿಯಾಗಿಲ್ಲ, ಪೊಲೀಸ್ ಇಲಾಖೆಯ ಒತ್ತಡದ ಮೇಲೆ ಸೆಟಲ್ಮೆಂಟ್ ಆಗಿದೆ ಅಂತ ಒಪ್ಕೊಂಡ್ರು. ಇದನ್ನು ವಿರೋಧಿಸಿ ಲೋಕ ಅದಾಲತ್ ಆದೇಶದ 2 ವರ್ಷ ಆದ್ಮೇಲೆ M ಶ್ರೀನಿವಾಸುಲು ಅನ್ನೋರು ಆಂಧ್ರ ಪ್ರದೇಶದ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಹಾಕಿದ್ರು. ಈಗ ಆ ಕೇಸ್ಗೆ ಸಂಬಂಧಪಟ್ಟಂತೆ ಟಿಟಿಡಿ, ತಿರುಮಲ ಪೊಲೀಸರು ಮತ್ತು ಲೋಕ್ ಅದಾಲತ್ ಕೋರ್ಟ್ನಿಂದ ಏನೇನು ದಾಖಲೆ ಇದೆಯೋ ಆ ಪ್ರಕರಣ ಇಡೀ ಪ್ರೂಫ್ ಎಲ್ಲವನ್ನ ಸೀಸ್ ಮಾಡಿ ನೀವು ತಗೊಳ್ಳಿ ಅಂತ ಕೋರ್ಟ್ ಹೇಳಿದೆ. ತೆಗೆದುಕೊಳ್ಳಿದನಂತ. ಅಲ್ಲದೆ ಮುಂದಿನ ವಿಚಾರಣೆಯನ್ನು ಅಕ್ಟೋಬರ್ 13ಕ್ಕೆ ನಿಗದಿಪಡಿಸಲಾಗಿದೆ. ಅಲ್ಲೇನಾದರೂ ಪಾರಕಾಮಣಿ ಹಗರಣ ಸಾಬೀತಾದ್ರೆ ಇದು ಜಗನ್ ಪಾಲಿಗೆ ತುಂಬಾ ಕೆಟ್ಟ ಹೆಸರು. ಯಾಕಂದ್ರೆ ಈಗ ಆಲ್ರೆಡಿ ಸಾಕಷ್ಟು ಅಕ್ರಮಗಳಲ್ಲಿ ಅವರ ವಿರುದ್ಧ ಆರೋಪ ಬಂದಿದೆ. ಈ ಮುಂಚೆ ಆಯಕಟ್ಟಿನ ಜಾಗದಲ್ಲಿ ಹಿಂದೂಯೇತರರನ್ನ ತಿರುಪತಿಯಲ್ಲಿ ಕೂರಿಸಿದ್ದಾರೆ, ದೇಗುಲದ ಪಾವಿತ್ರತೆ ಹಾಳು ಮಾಡ್ತಿದ್ದಾರೆ ಅನ್ನೋ ಆರೋಪಗಳನ್ನು ಅವ್ರು ಫೇಸ್ ಮಾಡಿದ್ರು. ಆಮೇಲೆ ತುಪ್ಪದ ವಿಚಾರ ಬಂತು, ಹಂದಿ ದನದ ಕೊಬ್ಬು ಮಿಕ್ಸ್ ಆಗಿದ್ದ ತುಪ್ಪ ಅಂತೆಲ್ಲ ಗಂಭೀರ ಆರೋಪ ಕೇಳಿಬಂತು. ಏನೋ ಬೆಟ್ಟದ ಮೇಲೆ ಮನೆ ಮಾಡಿಕೊಂಡು ಅಮೂಲ್ಯ ಪೀಠೋಪಕರಣಗಳನ್ನು ಇಟ್ಕೊಂಡಿದ್ದಾರೆ, ಜಗನ್ ಪೀಠೋಪಕರಣಗಳ ಕಳ್ಳ ಅಂತ ಹೇಳಿ ಟೀಕೆ ಮಾಡಲಾಯಿತು. ಜಗನ್ ಆಡಳಿತದ ಅವಧಿಯಲ್ಲಿ ಬರೀ ಇಂಧನ ಇಲಾಖೆಯಲ್ಲೇ 1.29 ಲಕ್ಷ ಕೋಟಿ ರೂಪಾಯಿ ಲಾಸ್ ಆಗಿದೆ ಅಂತ ಚಂದ್ರಬಾಬು ನಾಯ್ಡು ಸರ್ಕಾರ ವೈಟ್ ಪೇಪರ್ ತಗೊಂಬಂತು. ಈಗ ತೆಲುಗು ನಾಡಿನ ಹೆಮ್ಮೆ ಮತ್ತು ಅಲ್ಲಿನ ಪಾಲಿಟಿಕ್ಸ್ ನಲ್ಲಿ ಹೆಚ್ಚು ಸದ್ದು ಮಾಡೋ ತಿರುಪತಿ ದೇವಸ್ಥಾನದಲ್ಲಿ ಅಕ್ರಮ ನಡೆದಿದೆ ಅನ್ನೋದು ನೇರವಾಗಿ ಜಗನ್ ಹೆಸರಿಗೆ ಅಂಟಿಕೊಂಡ ಕಳಂಕ ಆಗುತ್ತೆ ಸಾಬೀತಾದ್ರೆ. ಅಷ್ಟೇ ಅಲ್ಲ, ಇದು ಇಡೀ ಭಾರತ ಸರ್ಕಾರ, ಎಲ್ಲ ರಾಜ್ಯ ಸರ್ಕಾರಗಳಿಗೂ ಕೂಡ ಗಮನ ಹರಿಸಬೇಕಾಗುವಂತ ವಿಚಾರ ಆಗುತ್ತೆ. ಯಾಕಂದ್ರೆ ಇವತ್ತು ದೇವಸ್ಥಾನ ಅನ್ನೋದು ಬರೀ ಆರಾಧನಾ ಸ್ಥಳ ಮಾತ್ರ ಅಲ್ಲ, ಅದು ಶ್ರೀಮಂತಿಕೆಯ ಖಜಾನೆ. ಬಹುತೇಕ ಐತಿಹಾಸಿಕ ಮತ್ತು ದೊಡ್ಡ ದೊಡ್ಡ ಹಿಂದೂ ದೇಗುಲಗಳನ್ನ ಸರ್ಕಾರಗಳು ಅವ್ರ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ದಾರೆ, ನಾವೇ ಮ್ಯಾನೇಜ್ ಮಾಡ್ತೀವಿ ಅಂತ.
ಅಲ್ಲಿಗೆ ಬಂದಿರೋ ದುಡ್ಡನ್ನ ಕೂಡ ಸರ್ಕಾರಗಳು ಸಂಗ್ರಹ ಮಾಡ್ತಾರೆ. ಕೋಟ್ಯಂತರ ರೂಪಾಯಿ, ಸಾವಿರಾರು ಕೋಟಿ ರೂಪಾಯಿ ನಡೆಯುತ್ತೆ ಟ್ರಾನ್ಸಾಕ್ಷನ್. ಹಾಗಿರ್ಬೇಕಾದ್ರೆ ಇಂಥ ಘಟನೆಗಳು ನಡೀತಾ ಇದಾವೆ ಅಂತ ಅನ್ಸಿದ್ರೆ ಜನ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಇರೋ ಸಿಬ್ಬಂದಿ ಬಗ್ಗೆ, ಅಲ್ಲಿನ ದುಡ್ಡಿನ ಮ್ಯಾನೇಜ್ಮೆಂಟ್ ಬಗ್ಗೆ ನಿಧಾನಕ್ಕೆ ಪ್ರಶ್ನೆ ಕೇಳೋಕೆ ಶುರು ಮಾಡಬಹುದು. ಸರ್ಕಾರಗಳು ಆ ರೀತಿದೆಲ್ಲ ಘಟನೆ ಆಗೋಕ್ಕೂ ಮುಂಚೆ ಅಥವಾ ಆಗಿದ್ರೆ ಬೇಗ ಅಲರ್ಟ್ ಆಗಬೇಕಾಗುವಂತಹ ಸಿಚುವೇಶನ್ ಕೂಡ ಇದರಿಂದ ನಿರ್ಮಾಣ ಆಗ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.